ಭಾಗವತ ಸಂಪ್ರಮೋದ ಪರೀಕ್ಷಾರ್ಥಿಗಳಿಗೆ ಹಾಗೂ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು 34ನೇ ಎಪಿಸೋಡ್ನಲ್ಲಿ ಸುಮಾರು 442 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಇದೀಗ 35ನೆಯ ಎಪಿಸೋಡ್ನಲ್ಲಿ 443ನೇ ಪ್ರಶ್ನೆ ಚಿಂತನೆಗೆ ಎತ್ತಿಕೊಳ್ಳೋಣ. ಸನಂದನರ ಪ್ರವಚನ 6ನೇ ಭಾಗ. ಈಗಾಗಲೇ ಹಿಂದೆ 5 ಭಾಗದಲ್ಲಿ ಸನಂದನ ಮುನಿಗಳು ನಡೆಸಿದ ಪ್ರವಚನವನ್ನು ಕೇಳಿದ್ದೇವೆ. ಗರುಡ ವಾಹನ ಸಂವಾದ ಈ ರೀತಿಯಾಗಿದೆ ಅಂತ ಹೇಳಿ ಸನಂದನ ಮುನಿಗಳು ತಮ್ಮ ಪ್ರವಚನದಲ್ಲಿ ಪ್ರಸ್ತುತಪಡಿಸ್ತಾರೆ. ಗರುಡ ಪ್ರಶ್ನೆ ಕೇಳ್ತಾನೆ, ಗರುಡ ವಾಹನ ಆಗಿರತಕ್ಕಂಥ ಭಗವಂತನ ಬಳಿಯಲ್ಲಿ ಯಾರು ಪರಮಹಂಸರು, ಯಾರು ಹಂಸರು, ಪಾರಾವತರು ಯಾರು, ತಿತ್ತಿರರು ಯಾರು, ಶುಕರು ಯಾರು, ವಾಯಸರು ಯಾರು? 6 ಪ್ರಶ್ನೆ ಕೇಳಿದ್ದಾನೆ. ಅದಕ್ಕೆ ಗರುಡ ವಾಹನ ಭಗವಂತ ಉತ್ತರ ನೀಡಿದ್ದಾನೆ. ಯಾರು ಪರಮಹಂಸ? ಹರಿಯೊಬ್ಬನೇ ಪರಮಹಂಸ. ಎರಡನೇದಾಗಿರ್ತಕ್ಕಂಥದ್ದು ಹಂಸರು ಯಾರು? ಬ್ರಹ್ಮ ಪದವಿಗೆ ಯೋಗ್ಯರಾಗಿರ್ತಕ್ಕಂತಹ ಋಷಿಗಳು ಹಂಸರು. ಬ್ರಹ್ಮ ಪದವಿಗೆ ಬರ್ತಕ್ಕಂಥವ್ರು ಋಷಿಗಳು ಮಾತ್ರ. ಅದು 100 ಜನರ ಒಂದು ಗುಂಪಿದೆ, ಋಷಿಯೋಗಿಗಳು ಅಂತ, ಋಷಿಮುನಿಗಳು ಅಂತ. ಅವರಿಗೆ ಮಾತ್ರ ಅರ್ಹತೆ ಋಷಿಗಳು, ಅವರಿಗೆ ಹಂಸರು ಕರೀತಕ್ಕಂಥದ್ದು. ದೇವತೆಗಳಿಗೆ ಪಾರಾವತರು ಕರೀತಾರೆ. ತಿತ್ತಿರರು ಅಂದರೆ ಮುನಿಗಳು, ಶುಕರು ಅಂದರೆ ಮನುಷ್ಯರು, ಅಸುರರು ಅಂದರೆ ವಾಯಸರು. ಇದರ ವಿವರವನ್ನು ಸ್ವಲ್ಪ ಸ್ಪಷ್ಟವಾಗಿ ತಿಳಿಯುವುದು ಅಂತಾಗಿದ್ದರೆ, ಪರಮಹಂಸ ಪರಮಾತ್ಮ ಒಬ್ಬನೇ ಯಾಕೆ? ಪರಮತ್ವಂ ಹಂತಿ ಗಚ್ಚತಿ ಹನಹಿಂಸಾಗತ್ಯೋ ಯೇ ಗತ್ಯರ್ಥಕಃ ತೇತೆ ಜ್ಞಾನಾರ್ಥಕಃ. ಗತಿ ಅರ್ಥ ಇರತಕ್ಕಂತಹ ಧಾತುವಿಗೆ ಜ್ಞಾನಾರ್ಥಕವೂ ಉಂಟು. ಹಾಗಾಗಿ ಪರಮತ್ವಂ ಹಂತಿ ಅಂದರೆ ತಿಳಿಯುತ್ತಾರೆ ಅಂತ ಅರ್ಥ. ಸಂಪೂರ್ಣಂ, ಯಾರು ಸಂಪೂರ್ಣ ಸರ್ವೋತ್ತಮತ್ವವನ್ನು ಹೊಂದಿದ್ದಾರೆ ಅವನು ಪರಮಹಂಸ. ಅದ್ಯಾರದು? ಹರಿ ಮಾತ್ರ. ಎರಡನೇದಾಗಿರ್ತಕ್ಕಂತಹ ಹಂಸ ಋಷಿಗಳು ಅಂತ ಕರೆದ್ವಿ. ಯಾರವರು? ಸರ್ವೋತ್ತಮತ್ವಕ್ಕೆ ಸದೃಶ್ಯವಾಗಿರ್ತಕ್ಕಂತಹ ಜೀವೋತ್ತಮತ್ವವನ್ನು ಯಾರು ಹೊಂದಿದ್ದಾರೆ ಅವರು ಮುಕ್ತಿ ಪಕ್ಕ, ಮುಕ್ತಿ ನಿಶ್ಚಿತವಾಗಿರತಕ್ಕಂತಹ ಋಷಿಗಳು ಹಂಸರಾಗಿದ್ದಾರೆ. ಪಾರಾವತರು ಯಾರು? ದೇವತೆಗಳು ಅಂತ ಹೇಳಿದ್ವಿ. ಯಾಕೆ? ಆ ಅರ್ಥ ಹೇಗೆ ಬರ್ತದೆ? ಪರಬ್ರಹ್ಮನಿಂದ ಅವತ ಕಡಿಮೆ ಎನಿಸಿದವರು ಈ ದೇವತೆಗಳು ಪಾರಾವತರು. ತಿತ್ತಿರರು ಮುನಿಗಳು. ಯಾಕೆ? ಸಂಸಾರವನ್ನು ತೀರ್ಣ ಅಂದರೆ ದಾಟಿದವರು ಅಂತ ಅರ್ಥ ಮುನಿಗಳು. ಮನುಷ್ಯರಿಗೆ ಶುಕರು ಅಂತ ಕರೆದರು. ಯಾಕೆ ಶುಕರು ಮನುಷ್ಯರು? ಶು ಅಥವಾ ಸು ಎರಡೂ ಸಮಾನವಾದ ಉಚ್ಚಾರಣೆ ಶಬ್ದಗಳಾಗಿವೆ. ಅದು ಒಂದು ತಾಲವ್ಯ, ಒಂದು ದಂತ್ಯ. ಋತುಲಸಾನಾಂ ದಂತಾಹ, ಋ ಅಕ್ಷರ ತವರ್ಗ ಲ ಸ, ಋತುಲಸಾನಾಂ ದಂತಾಹ. ಸ ಅಕ್ಷರ ದಂತ ಅಂದರೆ ಹಲ್ಲಿನ ಉಚ್ಚಾರಣೆಗೊಳ್ತಕ್ಕಂಥದ್ದು. ತಾಲವ್ಯ ಅಂದರೆ ಇಚು ಯಶಾನಾಂ ತಾಲು. ಈ ಚವರ್ಗ ಚಜಯ ಯ ಶ ಅಂದರೆ ಶಂಕರಶಕಾರ. ಇದಕ್ಕೆ ತಾಲು ಒಳ ಅಂಗಳ, ಅದು ಸ್ಥಾನ ಆ ಉಚ್ಚಾರಣೆ ಮಾಡಲಿಕ್ಕೆ. ಹಾಗಾಗಿ ತಾಲವ್ಯ ದಂತ್ಯ ಸ್ವಲ್ಪ ಹೆಚ್ಚು ಕಡಿಮೆ ಒಂದೇ ಅರ್ಥ ಬಂದಿರತಕ್ಕಂಥದ್ದು. ಸ್ವಿತ್ಯ ಆನಂದ ಸಮುದ್ದಿಷ್ಟ. ಸು ಅಂದರೆ ಸ ಅಂದರೆ ಆನಂದ ಅಂತ ಅರ್ಥ. ಕ ಅಂದರೆ ಕುತ್ಸಿತ, ಅರ್ಥಾತ್ ನೆಗ್ಲಿಜಿಬಲ್ ಅಂತ ಅರ್ಥ, ಸ್ವಲ್ಪ ಅಂತ ಅರ್ಥ. ಈ ಮನುಷ್ಯರಿಗಿರ್ತಕ್ಕಂಥ ಸುಖ ಸ್ವಲ್ಪ ಅಂತ ಅರ್ಥ, ಅದಕ್ಕೆ ಶುಕ. ಸು ಆನಂದ, ಕ ಸ್ವಲ್ಪ, ಸ್ವಲ್ಪ ಆನಂದ, ಅಲ್ಪಾನಂದ. ಯಾರು? ಈ ಮನುಷ್ಯರು, ಅದಕ್ಕಾಗಿ ಶುಕರು. ವಾಯಸರು ಅಂದರೆ ಯಾರು? ರಾಕ್ಷಸರು, ಅಸುರರು. ಯಾಕೆ? ಅವರು ವಯಸ್ಸಿರುವಾಗ ಅಂದರೆ ಬದುಕಿದ್ದಾಗಲೇ ಸುಖ, ಸತ್ತ ಮೇಲೆ ಮುಗಿದವ್ರ ಗತಿ ನರಕನೇ ಗತಿ. ಅದಕ್ಕಾಗಿ ಅವರು ವಾಯಸರು. ವಯಸ್ಸಿದ್ದಾಗಷ್ಟೇ
ಇಲ್ಲಿ ಬದುಕಿದ್ದಾಗಷ್ಟೇ ಏನೆಲ್ಲ ಹಾರಾಟ ಹೋರಾಟ ಸುಖ ಅನುಭವಿಸ್ತೇವೆ ಅಂತ ಹೇಳ್ತಾರೆ. ಸತ್ತ ಮೇಲೆ ಮುಗೀತು, ಅವ್ರು ನರಕಕ್ಕೆ ಹೋಗತಕ್ಕಂಥದ್ದು. ಅವರು ವಾಯಸರು. ಶುಕಮುನಿಗಳು ಈ ಶ್ರುತಿಗೀತಾ ಅಧ್ಯಾಯ ವಿವರಣೆಯನ್ನು ಹೇಗೆ ಮುಕ್ತಾಯಗೊಳಿಸಿದ್ದಾರೆ? ಮೇಲೆ ಹೇಳಿದಂತೆ ಜನಲೋಕದಲ್ಲಿ ನಡೆದ ಜ್ಞಾನಸತ್ರದಲ್ಲಿ ಸನಂದನರು ಪ್ರವಚನಗೈದುದನ್ನು ಬದರೀನಾರಾಯಣನು ನಾರದರಿಗೆ ಉಪದೇಶಿಸಿದ್ದಾನೆ. ನಾರದರು ಸದರಿ ವಿಷಯವನ್ನು ಪುರಾಣ ಋಷಿಗಳೆನಿಸಿದ ವೇದವ್ಯಾಸರ ಬಳಿ ಬಂದು ಎಲ್ಲವನ್ನು ವರ್ಣಿಸಿದ್ದಾರೆ. ಅವರನ್ನು ಸ್ತುತಿಸಿ, ಯಾರನ್ನ? ವೇದವ್ಯಾಸರನ್ನು, ಯಾರು? ನಾರದರು ಆ ವಿಷಯವನ್ನು ವರ್ಣಿಸಿದ್ದಾರೆ ಅಂತ ಹೇಳಿ ಶುಕಮುನಿಗಳು ಈ ಶ್ರುತಿಗೀತಾಧ್ಯಾಯವನ್ನು ಉಪಸಂಹಾರಗೊಳಿಸಿದ್ದಾರೆ. ಅಲ್ಲೊಂದು ಮಾತು ಬಂತು, ಪುರಾಣ ಋಷಿಗಳೆನಿಸಿರ್ತಕ್ಕಂಥ ವೇದವ್ಯಾಸರ ಬಳಿ ಬಂದು ನಾರದರು ಆ ನಾರಾಯಣ ಉಪದೇಶವನ್ನು ವಿನಂತಿ ಮಾಡಿಕೊಂಡ್ರು, ಹೇಳಿದರು ಅಂತ. ವೇದವ್ಯಾಸರಿಗೆ ಪುರಾಣ ಋಷಿ ಅಂತ ಹೆಸರು ಯಾಕೆ? ಅ ಅಂಹ ಪುರಾಣ ಋಷಿ ವ್ಯಾಸ ಶಾಖಾ ಸಹಸ್ರಕೃತ್. ಇದು ವಾಸುದೇವ ಸಹಸ್ರನಾಮ. ವೇದವ್ಯಾಸರಿಗೆ ಪುರಾಣ ಋಷಿ ಬಳಿ ಕಾರಣ ಅ ಅಂ ಅಹ ಪುರಾಣ ಋಷಿ ಇವೆಲ್ಲ ಪರ್ಯಾಯ ಪದಗಳು ಅಂತ ಅರ್ಥ. ಹಾಗಾಗಿ ವೇದವ್ಯಾಸರಿಗೆ ಪುರಾಣ ಋಷಿ ಅಂತ ಹೆಸರು ಬಂದಿದೆ. ಮುಂದೆ ಮಹಾಭಾರತ ಯುದ್ಧದ ತಯಾರಿ ನಡೀತಾ ಇದೆ. ಅದಕ್ಕಾಗಿ ಕೃಷ್ಣ ಬಂದ ದ್ವಾರಕಾದಿಂದ ಹಸ್ತಿನಾವತಿಗೆ. ದುರ್ಯೋಧನ ಹತ್ರ ಒಂದು ಸಲ ಪ್ರಸ್ತಾಪ ಮಾಡಿಬಿಡೋಣ ರಾಜ್ಯದ ಹಂಚಿಕೆಯ ಬಗ್ಗೆ. ದೂತನಾಗಿ ಬಂದು ನಾಳೆ ಜನರು ಅನ್ಬೋದು, ಕೃಷ್ಣ ಒಂದು ಸಲ ಪ್ರಯತ್ನ ಮಾಡಿದ್ದರೆ ಯುದ್ಧ ಉಳಿತಿತ್ತೋ ಏನೋ, ಮಹಾಭಾರತ ಯುದ್ಧ ಆಗೋದು, ಇಷ್ಟು ಜನರು ಸಾವು ತಪ್ಪಿಸ್ಬೋದಾಗಿತ್ತೋ ಏನೋ, ಯಾಕೆ ಅವನು ಪ್ರಯತ್ನ ಮಾಡಲಿಲ್ಲ ಅಂತ ನಾಳೆ ಜನರು ಆಕ್ಷೇಪ ಮಾಡೋದು ಬೇಡ. ಅವನಿಗೆ ಗೊತ್ತು ಮಹಾಭಾರತ ಯುದ್ಧ ನಡೆಯೋದು ಪಕ್ಕ. ಮುಂದಿನ ಜನರ ಆಕ್ಷೇಪ ಪರಿಹಾರಕ್ಕೋಸ್ಕರ ಆಯ್ತು ನಾನು ಪ್ರಯತ್ನ ಮಾಡಿಬಿಡ್ತೇನೆ ಅಂತ ಬಂದಿದ್ದಾನೆ ರಾಜದೂತನಾಗಿ. ದುರ್ಯೋಧನ ಹೇಳಿದ, ನೋಡಪ್ಪ, ಇದು ಬೇಸಿಕಲಿ ಪಾಂಡವರ ರಾಜ್ಯ. ಪಾಂಡುರಾಜ ಆಳಿದ್ದು, ಅವನು ಗಳಿಸಿದ್ದು, ಅವನು ಉಳಿಸಿದ್ದು, ಅವನು ಬೆಳೆಸಿದ್ದು. ನಿಮ್ಮ ತಂದೆ ಧೃತರಾಷ್ಟ್ರ ಕುರುಡನಾದ್ದರಿಂದ ಅದು ಸಿಕ್ಕಿರಲಿಲ್ಲ ಅವನಿಗೆ. ಹಾಗಾಗಿ ಬೇಸಿಕಲಿ ಇದು ಪಾಂಡವರ ರಾಜ್ಯ, ಪಾಂಡುರಾಜನ ರಾಜ್ಯ. ಜಗಳ ಯಾಕೆ ಸುಮ್ಮನೆ ಇರಲಿ, ಅರ್ಧ ನೀವು ಹಂಚಿಕೊಡ್ರಿ, ಅರ್ಧ ಅವ್ರಿಗೆ ಕೊಟ್ಬಿಡ್ರಿ, ಪಾಂಡವರಿಗೆ 50-50 ಆರಾಮಾಗಿದ್ಬಿಡ್ರಿ. ನೋ ಅಂದ ದುರ್ಯೋಧನ. ಬೇಡ ಹೋಗಲಿ, 5 ಗ್ರಾಮವನ್ನಾದರೂ ಕೊಡು, ಯಾವುದೋ 5-6 ಹಳ್ಳಿ, ಹೆಚ್ಚಿನ ಭಾಗ ನೀನೇ ಇಟ್ಕೊ ಹೊಕ್ಕೊಳ್ಳಿ, ಹಾಗಾದ್ರೂ ಮಾಡು. ನೋ ಅಂದ. ಅದಕ್ಕೂ 5 ಹಳ್ಳಿ ಅಲ್ಲ, 5 ಸೂಜೆಯ ಮೊನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಇಂಥ ದುರ್ಬುದ್ಧಿಯ ದುರ್ಯೋಧನ ಹಠಮಾರಿ ಧೋರಣೆ ತೋರಿದ. ಫಿಕ್ಸ್ ಆಯಿತು ಮಹಾಭಾರತ ಯುದ್ಧ. ಪಾಂಡವರು ಸೈನ್ಯವನ್ನು ಸಜ್ಜುಗೊಳಿಸಿದ್ದಾರೆ. ಆ ಕಡೆ ದುರ್ಯೋಧನನು ಸಜ್ಜುಗೊಳಿಸಿದ್ದಾನೆ. ಕೌರವರ ಕಡೆಗೆ 11 ಅಕ್ಷೋಣಿ ಸೈನ್ಯ, ಪಾಂಡವರ ಕಡೆಗೆ 7 ಅಕ್ಷೋಣಿ ಸೈನ್ಯ. ಒಟ್ಟು 11, 7, 18 ಅಕ್ಷೋಣಿ ಸೈನ್ಯ. ಈ ಸೈನ್ಯದ ಸಂಖ್ಯೆಯ ಸೂಚನೆ ಕೂಡ ಒಂದು ಕಂಡು ಬರ್ತಾ ಇದೆ. ಏನದು? ಲೋಕದ ಪ್ರಕೃತಿಯ ನಿಯಮ ಏನು? ಒಳ್ಳೆಯ ವಸ್ತು, ಒಳ್ಳೆಯ ವಿಚಾರ, ಒಳ್ಳೆಯ ಜನರು ತುಂಬ ಕಡೆಗೆ ತುಂಬ ಪ್ರಮಾಣದಲ್ಲಿ ಸಿಗುವುದಿಲ್ಲ. ಸಾಧವೋ ನಹಿ ಸರ್ವತ್ರ ಚಂದನಂ ನವನೇ ವನೇ. ಸಜ್ಜನರು ಎಲ್ಲ ಕಡೆಗೆ ಇರ್ತಾರ? ಎಲ್ಲೋ ಒಂದು ಕಡೆಗೆ ಮಾತ್ರ ಸಿಗ್ತಾರೆ. ಗಂಧದ ಮರ ಎಲ್ಲ ಕಡೆ ಬೆಳೀತದ? ಈ ಬಳ್ಳಾರಿ ಜಾಲಿ ಅಂತ ಏನು ಕರಿತೀವಲ್ಲ, ಮುಳ್ಳಿನ ಗಿಡ ಎಲ್ಲ ಕಡೆಗೆ ಹುಡ್ತದೆ. ಗಂಧದ ಮರ ಹುಡುತ್ತದೇನು? ನೋ, ಇರೋದಿಲ್ಲ. ಸಜ್ಜನರ ಪ್ರಮಾಣ ಯಾವಾಗಲೂ ಕಮ್ಮಿ, ದುರ್ಜನರ ಪ್ರಮಾಣ ಯಾವಾಗಲೂ ಜಾಸ್ತಿ. ನೋಡಿರ್ಬೇಕಾದ್ರೆ ಒಬ್ಬ ಕಿರಾಣಿ ಅಂಗಡಿ ವ್ಯಾಪಾರಿ, ಅವನೇನು ಮಾಡ್ತಾನೆ? ಯಾವುದೋ ಗೊಳ್ಳು ಚುರುಮರಿನೋ, ಕಡಲೆಕಾಯಿ ಬೀಜನೋ ಅಥವಾ ಎಣ್ಣೆನೋ ಅವೆಲ್ಲ ದೊಡ್ಡ ಪ್ರಮಾಣದ ಸಂಗ್ರಹ ಮಾಡ್ತಾನೆ, ಚೀಲಗಟ್ಟಲೆ, ಡಬ್ಬಗಟ್ಟಲೆ. ಅದೇ ಗೋಡಂಬಿ, ದ್ರಾಕ್ಷಿ, ಡ್ರೈ ಫ್ರೂಟ್ಸ್ ಸಣ್ಣ ಡಬ್ಬಲ್ಲಿ ಇಟ್ಕೊಳ್ತಾನೆ. ಇಲ್ಲರಿ, ಇಷ್ಟೇ ಖರ್ಚಾಗಲ್ಲ, ತಿಂಗಳಾದ್ರೆ ಹಾಗೆ ಕೂತಿರತ್ತದು. ವ್ಯಾಪಾರ ಇಲ್ಲ. ಜನರು ಹೆಚ್ಚು ಮುಗಿ ಬೀಳೋದಕ್ಕೇನೆ ಗೊಳ್ಳು ಚುರುಮರಿಗೆ ಮಳ್ಳು ಜನರು, ಅದೇ ಹೆಚ್ಚು ಖರ್ಚಾಗ್ತಿರ್ತದೆ. ಹಾಗಾಗಿ ಒಳ್ಳೆಯ ಪದಾರ್ಥಕ್ಕೆ ಡಿಮ್ಯಾಂಡ್ ಕಡಿಮೆ, ಒಳ್ಳೆಯ ಜನರು ಕಡಿಮೆ. ಆ ಸೂಚನೆ ನಾವು ನೋಡಬಹುದು ಅಂತ ಅನಿಸ್ತದೆ. ಅಂತೂ 11 ಅಕ್ಷೋಣಿ ಸೈನ್ಯ ಕೌರವರದ್ದು, ಪಾಂಡವರದ್ದು 7 ಅಕ್ಷೋಣಿ ಸೈನ್ಯ, ಒಟ್ಟು 18 ಅಕ್ಷೋಣಿ ಸೈನ್ಯ. ಪಾಂಡವರಿಗೆ ದೃಷ್ಟದ್ಯುಮ್ನ ಸೇನಾಧಿಪತಿ ಆಗಿದ್ದ. ಕೌರವರ ಕಡೆಗೆ ಪ್ರಾರಂಭದ 10 ದಿವಸ ಭೀಷ್ಮರು ಸೇನಾಧಿಪತ್ಯವನ್ನು ವಹಿಸಿದರು.
ಅವ್ರ ನಂತರ 5 ದಿವಸ ದ್ರೋಣಾಚಾರ್ಯರು, ಅವ್ರ ನಂತರ 2 ದಿವಸ ಕರ್ಣ, ಕೊನೆಯ ಅರ್ಧ ದಿವಸ ಶಲ್ಯರಾಜ ಸೇನಾಧಿಪತ್ಯವನ್ನು ವಹಿಸಿದ್ದಾನೆ. 17.5 17.5 ದಿನಗಳಲ್ಲಿ 18 ಅಕ್ಷೋಹಿಣಿ ಸೈನ್ಯ ಕಂಪ್ಲೀಟ್ ನಾಶ. ಮಹಾಭಾರತ ಯುದ್ಧ ಮುಕ್ತಾಯ ಆಗಿದೆ. ಭೂಭಾರ ಹರಣ ಆ ಮೂಲಕ ಭಗವಂತ ಮಾಡಿದ್ದಾನೆ. ಬಲರಾಮ ಈ ಮಹಾಭಾರತ ಯುದ್ಧದಲ್ಲಿ ಪಾಲ್ಗೊಳ್ಳಿಲ್ಲ. ಅವನು ತೀರ್ಥಯಾತ್ರೆಗೆ ಹೋಗ್ಬಿಟ್ಟ. ಯಾಕೆ? ಮಹಾಭಾರತ ಯುದ್ಧದಲ್ಲಿ ತಾನು ತಟಸ್ಥನಾಗಿರಬೇಕೆಂಬ ಉದ್ದೇಶದಿಂದ. ತಾನು ಈ ಕಡೆ ದುರ್ಯೋಧನ ಪರವಾಗಿ ಹೋಗುವ ಹಾಗಿಲ್ಲ. ದುರ್ಯೋಧನ ಅವನು ವಿದ್ಯಾಶಿಷ್ಯ, ಅವನಿಗೆಲ್ಲ ಗದಾಯುದ್ಧದ ಟ್ರೈನಿಂಗ್ ಕೊಟ್ಟಿದ್ದಾನೆ. ಯಾರು? ಬಲರಾಮ. ಈ ಕಡೆಗೆ ಅಣ್ಣ, ಈ ಪರಿವಾರ, ಬಂಧು ಬಳಗ, ಇದೊಂದು ಯಾವ ಕಡೆಗೆ ಹೋಗ್ತಾನೆ? ಒಂದು ರೀತಿಯ ಆತಂಕ ಆಯ್ತು ಅವನಿಗೆ. ಬೇಡ ಬಿಡು, ಉಸಾಬ್ ಬೇಡ, ನಾನು ನ್ಯೂಟ್ರಲ್ಗೆ ಉಳಿತೇನೆ, ಯುದ್ಧನೇ ಬೇಡ ಅಂತ ಅವನು ತೀರ್ಥ ಹೋಗ್ಬಿಡ್ತಾನಂತೆ. ನೋಡಿ ಅಂಥ ವಿಪರ್ಯಾಸ. ಕೃಷ್ಣಾವತಾರವಾದದ್ದು, ಬಲರಾಮ ಅವತಾರವಾದದ್ದು, ಯಾದವರ ಅವತಾರವಾದದ್ದು ಭೂಭಾರ ಹರಣಾಯಚ, ಭೂಮಿಯ ಭಾರವನ್ನು ಇಳುವುದಕ್ಕಾಗಿ. ಸಿಟ್ಟು ಮಾಡಿಕೊಂಡು ಏನೋ ಭಾವನೆಯಿಂದಲೂ ನಂಗೆ ಯುದ್ಧ ಬೇಡ, ಊರು ಕಾಡಿಗೆ ಹೋಗ್ತೇನೆ, ತಪಸ್ಸಿಗೆ ಹೋಗ್ತೇನೆ, ತೀರ್ಥಯಾತ್ರೆ ಹೋಗ್ತೇನೆ ಅಂತ ತೀರ್ಥಯಾತ್ರೆ ಮಾಡಲಿಕ್ಕೆ ಬಂದಲ್ಲ ಅವತಾರ ಕಾರ್ಯ ಆಗಿದ್ದು. ದುಷ್ಟರ ಸಂಹಾರ ಆಗಬೇಕು. ಬಹುಶಃ ಅದು ಬಲರಾಮನಿಂದ ಆಗಲಿಲ್ಲ ಅಂತ ಅನಿಸ್ತದೆ. ಕೃಷ್ಣನ ಉದ್ದೇಶ ಮಹಾಭಾರತ ಯುದ್ಧವನ್ನು ಸಾರಿದ. ಆ ಯುದ್ಧದಲ್ಲಿ 17.5 ದಿನಗಳಲ್ಲಿ 18 ಅಕ್ಷೋಹಿಣಿ ಸೈನ್ಯ ಪುಡಿ. ಆ ಮೂಲಕ ತನ್ನ ಉದ್ದೇಶ ಭೂಭಾರ ಹರಣ ಕಾರ್ಯವನ್ನು ಪೂರೈಸಿದ್ದಾನೆ. ಬಲರಾಮನಿಗೆ ಅದರ ಯೋಚನೆ ಇದ್ದಂತಿಲ್ಲ. ಬಂದದ್ದು ಯಾತಕ್ಕೋ ಹೋದದ್ದು ಯಾತಕ್ಕೋ ಅವನ ಲೆಕ್ಕದಲ್ಲಿ ಆಗಾಯಿತು. ತೀರ್ಥಯಾತ್ರೆ ಹೋಗ್ತೇನೆ, ತೀರ್ಥಯಾತ್ರೆಗಾಗಿ ಬಂದದ್ದು ಅವನು ಅವತಾರ ಮಾಡಿದ್ದ. ಉದ್ದೇಶ ಯೋಚನೆ ಮಾಡಬೇಕಲ್ವ. ಹಾಗೆ ಕೃಷ್ಣ ಸರ್ವೋತ್ತಮನ ಮಾತನ್ನು ಈ ಮೂಲಕ ಚಿಂತನೆ ಮಾಡತಕ್ಕಂಥದ್ದು. ಬಲರಾಮ ಈ ಅವಧಿಯಲ್ಲಿ ತೀರ್ಥಯಾತ್ರೆಯನ್ನು ಕೈಗೊಂಡಿದ್ದಾನೆ. ಯಾವ್ಯಾವ ಕ್ಷೇತ್ರ ಸಂಚರಿಸಿದ ಅಂತ ನೋಡುವಂತಾಗಿದ್ದರೆ ಪ್ರಭಾಸ ಕ್ಷೇತ್ರ, ಪೃಥೂದಕ, ಬಿಂದುಸರ, ತ್ರಿತಕೂಪ, ಸುದರ್ಶನ ತೀರ್ಥ, ವಿಶಾಲ ತೀರ್ಥ, ಬ್ರಹ್ಮತೀರ್ಥ, ಚಕ್ರತೀರ್ಥ, ಪ್ರಾಚೀನ ಸರಸ್ವತಿ ತೀರ್ಥ, ನೈಮಿಷಾರಣ್ಯ ಮುಂತಾದವನ್ನು ಬಲರಾಮದೇವರು ಸಂದರ್ಶನ ಮಾಡಿದ್ದಾರೆ. ಶ್ರೀಕೃಷ್ಣ.